ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಈ ದಿನ ನಮ್ಮ ಹಳ್ಳಿನಲ್ಲಿ ಸಿಗುವಂತಹ ಗಿಣ್ಣದ ಹಾಲಿನಿಂದ ಗಿಣ್ಣನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನೋಡ್ತಿದ್ದೀರಾ ಅಲ್ವಾ ಎಷ್ಟು ಪರ್ಫೆಕ್ಟಾಗಿ ಗಿಣ್ಣ ಬಂದಿದೆ ಅಂತ. ಸೊ ಕೇಕ್ ಥರ ಇದೆ. ಇದೇ ರೀತಿ ನೀವು ಕೂಡ ಗಿಣ್ಣ ಮಾಡಬೇಕು ಅಂದರೆ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ಮೊದಲನೇದಾಗಿ ಗಿಣ್ಣ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಲೀಟ್ರು ಗಿಣ್ಣದ ಹಾಲನ್ನು ತೊಗೊಂಡಿದ್ದೀನಿ. ಹಾಗೆ 1 ಲೀಟರ್ ನಂದಿನಿ ಹಾಲನ್ನು ತೊಗೊಂಡಿದ್ದೀನಿ. ಹಾಗೆ 2.5 ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಟೀ ಲೋಟದಲ್ಲಿ. ಹಾಗೆ ಸ್ವಲ್ಪ ಕೊಬ್ಬರಿ, ಹಾಗೆ ಒಂದು 3 ಏಲಕ್ಕಿನ ತೊಗೊಂಡಿದ್ದೀನಿ. ಸೊ ಇಷ್ಟು ಐಟಮ್ನ ಹಾಕಿಬಿಟ್ಟು ಗಿಣ್ಗಡುಬನ್ನು ಮಾಡ್ತಾಯಿದ್ದೀನಿ ನಾನು. ನಮ್ಮ ಹಳ್ಳಿ ಕಡೆ ಎಲ್ಲ ಗಿಣ್ಗಡುಬು ಅಂತ ಕರೀತಾರೆ. ಸೊ ಹಾಗಾಗಿ ಗಿಣ್ಗಡುಬು ಅಂತ ಹೇಳ್ತಾ ಇದ್ದೀನಿ. ಈಗ ಗಿಣ್ಣದ ಹಾಲನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಗಿಣ್ಣದ ಹಾಲನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರಿಗೆ ಕೊಬ್ಬರಿ, ಏಲಕ್ಕಿ, ಹಾಗೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು, ಹಾಗೆ ಪುಡಿ ಮಾಡ್ಕೊಂಡಿರೋ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನು 2.5 ಉಂಡೆ ಬೆಲ್ಲ ತಗೊಂಡಿದ್ದೆ ಅಲ್ವಾ, ಸೊ ಅದನ್ನು ಪುಡಿ ಮಾಡಿಬಿಟ್ಟು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಮಿಕ್ಸರ್ ಜಾರಿಗೇ ಹಾಲು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಸೊ ನಾವಿಲ್ಲಿ ರುಬ್ಕೊಳ್ಳೋದಕ್ಕೆ ನೀರನ್ನ ಹಾಕ್ಕೊಳ್ಬಾರ್ದು, ಹಾಲು ಹಾಕ್ಕೊಂಡೇ ರುಬ್ಕೊಳ್ಬೇಕು. ಸೊ ನೋಡಿ ರುಬ್ಕೊಂಡು ಬಂದಿದ್ದೀನಿ. ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ಸೊ ನಾವು ಗಿಣ್ಣ ಮಾಡಬೇಕಾದ್ರೆ ನೀರನ್ನು ಸೇರಿಸಬಾರ್ದು. ಸೊ ನೀರು ಹಾಕ್ದಲೇ ಮಾಡ್ಕೊಳ್ಬೇಕು. ಸೊ ನೋಡಿ ಈಗ ನಾನು ರುಬ್ಕೊಂಡಿರೋ ಮಿಶ್ರಣನ ಗಿಣ್ಣದ ಹಾಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಮಿಕ್ಸಿ ಜಾರಿಗೇ ಇನ್ನೂ ಸ್ವಲ್ಪ ಬೆಲ್ಲ ಮತ್ತು ಹಾಲನ್ನ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಸೊ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಗಿಣ್ಣದ ಹಾಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕಿದ ನಂತರ ಇನ್ನೂ ಮಿಕ್ಕಿರೋ ಅರ್ಧ ಲೀಟ್ರ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಲು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡಿ ನಾವು ಮಿಕ್ಸರ್ ಮಾಡ್ಕೊಂಡಿರೋದು ಮತ್ತು ಹಾಲು, ಗಿಣ್ಣದ ಹಾಲು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಲೆ ಮೇಲೆ ಮಾಡ್ತಾಯಿದ್ದೀನಿ ಗಿಣ್ಣ. ಸೊ ತುಂಬ ಚೆನ್ನಾಗಾಗುತ್ತೆ ಒಲೆ ಮೇಲೆ ಮಾಡಿದರೆ. ಸೊ ಒಲೆ ಹಚ್ಕೊಂಡ್ಬಿಟ್ಟು ಒಲೆ ಮೇಲೆ ಈಗ ಪಾತ್ರೆಗೆ ನೀರು ಮತ್ತು ಸ್ಟ್ಯಾಂಡ್ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಗಿಣ್ಣದ ಹಾಲನ್ನು ಇಟ್ಕೊಳ್ಳೋಣ. ಸೊ ಈ ರೀತಿ ಇಟ್ಕೊಂಡ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಕೊಳ್ಬೇಕು ಪಾತ್ರೆಗೆ. ಸೊ ಹಾಗೆ ಹಾಲು ಹಾಕಿರೋ ಪಾತ್ರೆಗೂ ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಇನ್ನೊಂದು ಪಾತ್ರೆಗೂ ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ. ಸೊ ಇವಾಗ ಗಿಣ್ಣನ ಒಂದು ಅರ್ಧ ಗಂಟೆ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ಮುಂಚೆ ನಮ್ಮ ಅಜ್ಜಿ ಗಿಣ್ಣ ಮಾಡಬೇಕಾದ್ರೆ ರಾತ್ರಿ ಹೊತ್ತು ಮಾಡ್ತಾಯಿದ್ರು. ಸೊ ಅಡುಗೆ ಎಲ್ಲ ಒಲೆ ಮೇಲೆ ಮಾಡ್ತಾಯಿದ್ರು ಅಲ್ವಾ ಮುಂಚೆ. ಅಡುಗೆ ಎಲ್ಲ ಮುಗಿದ ಮೇಲೆ ಈ ಥರ ಗಿಣ್ಗಡುಬನ್ನು ಮಾಡೋದಕ್ಕೆ ಒಲೆ ಮೇಲೆ ಇಟ್ಬಿಡೋರು. ಸೊ ಒಂದು ಅರ್ಧ ಗಂಟೆ ಬೇಯಿಸ್ಬಿಟ್ಟು ಗಿಣ್ಣನ ಅದಾದಮೇಲೆ ಕೆಂಡಕ್ಕೇ ಬಿಟ್ಬಿಡೋರು ರಾತ್ರಿ ಎಲ್ಲ. ಸೊ ಬೆಳಗ್ಗೆ ಎದ್ದು ನೋಡಿದರೆ ಎಷ್ಟು ಸಖತ್ತಾಗಿ ಗಿಣ್ಣ ಆಗಿರೋದು ಗೊತ್ತಾ. ನಾವು ಬೆಳಗ್ಗೆ ಎದ್ದ ಮೇಲೆ ತಿಂತಾಯಿದ್ವಿ ಗಿಣ್ಣನ. ಸೊ ರಾತ್ರಿ ಮಾಡಿ ಬೆಳಗ್ಗೆ ತಿಂತಾಯಿದ್ವಿ, ತುಂಬ ರುಚಿಯಾಗಿರ್ತಾಯಿತ್ತು. ಸೊ ಇವತ್ತು ಕೂಡ ನಾನು ನಮ್ಮ ಅಜ್ಜಿ ಮಾಡ್ದಂಗೆ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ನೋಡಿ ಅರ್ಧ ಗಂಟೆ ಬೇಯಿಸ್ಬಿಟ್ಟು ಕೆಂಡಕ್ಕೆ ಬಿಟ್ಟಿದ್ದೆ. ಸೊ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಪ್ಲೇಟ್ ಓಪನ್ ಮಾಡಿ. ಸೊ ನಾನು ಕೂಡ ನಮ್ಮ ಅಜ್ಜಿ ಮಾಡ್ದಂಗೆ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಸೊ ನೋಡಿ ಪ್ಲೇಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಗಿಣ್ಣ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಒಂದು ಸ್ಪೂನ್ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಸ್ಪೂನ್ಗೆ ಸ್ವಲ್ಪನೂ ಗಿಣ್ಣ ಹತ್ಕೊಂಡಿಲ್ಲ. ಸೊ ಹಾಲು ಥರ ಹತ್ಕೊಳ್ತು ಅಂತಂದರೆ ಸೊ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗುತ್ತೆ. ಸೊ ಈ ಥರ ಹತ್ಕೊಳ್ಳಿಲ್ಲ ಅಂತಂದರೆ ಗಿಣ್ಣ ಆಗಿದೆ ಅಂತ. ಸೊ ನೋಡಿ ಎಷ್ಟು ಸಖತ್ತಾಗಿ ಗಿಣ್ಣ ಆಗಿದೆ ಅಂತ. ಸೊ ಇವಾಗ ಚಾಕುನಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಸಿಯಾಗಿ ತಕ್ಕೊಳ್ಬೋದು ಈ ರೀತಿ ಕಟ್ ಮಾಡಿಕೊಂಡು. ಸೊ ನೋಡಿ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತಕ್ಕೊಳ್ಬೇಕಾದ್ರೆ ಕಟ್ಟಾಯಿತು. ಸೊ ತುಂಬ ಚೆನ್ನಾಗಿ ಬಂದಿದೆ, ಕೇಕ್ ಥರ ಬಂದಿದೆ. ಸೊ ನಿಮಗೆ ನೋಡಿದ್ರೇ ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಸಖತ್ತಾಗಿ ಬಂದಿದೆ ಗಿಣ್ಣ ಅಂತ. ಸೊ ನೋಡಿ ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಗಿಣ್ಣ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಗಿಣ್ಣ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.